ಶೃಂಗೇರಿ ಕ್ಷೇತ್ರದ ವಿಚಾರವಾಗಿ ಜೀವರಾಜ್ ಅವರಿಗೆ ಈಗ ಚುನಾವಣಾ ಆಯೋಗ ಗೆದ್ದಿದೆ ಅಂತ ಕೊಟ್ಟಿದೆ. ಬಟ್ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ಬಿಜೆಪಿ ಅವರು ದೂರು ಕೊಟ್ಟಿದ್ದಾರೆ ಸರ್. ಸೊ ನಿನ್ನೆ ಸಿಎಂ ಸುದ್ದಿಗೋಷ್ಠಿ ಮಾಡಿ ವೋಟ್ ಡಕಾಯಿತಿನ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ವೋಟ್ನಲ್ಲಿ ಮ್ಯಾನಿಪುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಕೇಸ್ ತಗೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೇವೆ. ಆ ಎಫ್ಐಆರ್ಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಬರುತ್ತೆ. ಏನ್ ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ. ಅದರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು ಎಫ್ಐಆರ್ ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡ್ರು ಕೋರ್ಟಿಗೆ ಹೋಗ್ತಾರಾ ಏನೋ ಅದನ್ನ ನೋಡಬೇಕು. ಚುನಾವಣಾಧಿಕಾರಿಗಳು ಕಂಪ್ಲೇಂಟ್ ಕೊಡದೇನೆ ಜೀವರಾಜ್ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಪೊಲೀಸ್ ತನಿಖೆ ಏನಾದರೂ ಆಗುತ್ತಾ ಸರ್? ಅಲ್ಲ, ಅದನ್ನೇ ತಗೊಂಡಿದ್ದೀವಲ್ಲ, ಎಫ್ಐಆರ್ ಅದನ್ನೇ ತಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ. ಅವರು ರಾಜಗೌಡರು ಮತ್ತು ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರುವಂತ ಕಂಪ್ಲೇಂಟ್ ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅವಳಿ ಅವಕಾಶ ಏನು? ಯಾರು ಕಂಪ್ಲೇಂಟ್ ಕೊಟ್ಟರೆ ತಗೊಂಡೆ. ಸಿಎಂ ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಇದು ಮಾಡ್ತಾ ಇದೀವಿ ಅಂತ ಹೇಳಿ ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂತ ಪ್ರಶ್ನೆ. ಅಲ್ಲಲ್ಲ, ಇದು ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಪ್ರೊಸೀಜರ್ ಇದೆಯಾ ಅಂತ ಹೇಳಿ ಎಲೆಕ್ಷನ್ ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಅದ್ರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಇದ್ರ ಬಗ್ಗೆ ಅದನ್ನ ಇದೇ ಬೇರೆ. ರಾಹುಲ್ ಗಾಂಧಿ ಕುರ್ಚಿ ಕಿತ್ತಾಟ ಕೇರಳಕ್ಕೂ ಈಗ ಹರಡುತ್ತಾ ಅನ್ನೋದು. ಯಾಕಂದ್ರೆ ಸಿಎಂಗೆ 3 ಜನ ಕ್ಯಾಂಡಿಡೇಟ್, ಹೈಕಮಾಂಡ್ಗೆ ಮೊದಲೇ ಕರ್ನಾಟಕದ್ದು ಬಗೆಹರಿಸೋದು ಈಗ ಪೈಪ್ಲೈನ್ ಅಲ್ಲಿ ಇದೆ. 2ನೇದು ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ, ಒಂದು ಸರ್ಕಾರ ಬಂದಾಗ ಕೆಲವು ಸಂದರ್ಭದಲ್ಲಿ 2-3 ಜನ ಮುಖಂಡರುಗಳಿದ್ದಾಗ ತೀರ್ಮಾನ ಮಾಡೋದು ಟೈಮ್ ತಗೊಳುತ್ತೆ. ಇದು ಒಂದು ಪ್ರೊಸೀಜರ್. ಈಗ 3 ಜನ 4 ಜನ ಅಲ್ಲಿರುವಾಗ ನ್ಯಾಚುರಲಿ ಹೈಕಮಾಂಡ್ನವ್ರಿಗೆ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೂ ಮಾಡಲೇಬೇಕಲ್ಲ, ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒಂದ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು ಸಿಎಂ ಗೊಂದಲ ಮತ್ತೆ ಶಾಸಕ? ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದ್ರೆ ಪದೇ ಪದೇ ನಾವು ಕೇಳಿದೀವಿ. ಬಟ್ ಇವತ್ತು ಒತ್ತಡ ಹೇರಿದಾಯ್ತು, ರಿಕ್ವೆಸ್ಟ್ ಮಾಡಿದಾಯ್ತು, ನಾಜೂಕಾಗಿ ಹೇಳಿದಾಯ್ತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ತರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನ ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂತ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಚುನಾವಣೆಯಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದ್ರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅನ್ಕೊಳ್ತೀನಿ. ಪುನರ್ರಚನೆಗೆ ನಿಮ್ಮ ಒಪ್ಪಿಗೆ ಇದೆ ಸರ್? ಪುನರ್ರಚನೆ ಆಗಬೇಕು ಅನೇಕ ಜನ ಶಾಸಕರು. ನಾವು ಹೇಳುವಂತ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳ್ಬಿಟ್ರೆ ಅದೇನು ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂತಹ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ. ಅದರಿಂದ ಈಗ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಖರ್ಗೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ರಿ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕರು ಕೂಡ ಅದನ್ನೇ ಒತ್ತಾಯ ಮಾಡಿದ್ದಾರೆ. ರಾಯರೆಡ್ಡಿ ಕೂಡ ನೆಕ್ಸ್ಟ್ ಆಪ್ಷನ್ ಸಿದ್ದರಾಮಯ್ಯ ಬಿಟ್ಟರೆ ಅವರೇ ಅಂತ ಅನ್ನುವಂತ ಮಾತುಗಳು. ಇಲ್ಲ, ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋರು ಹೈಕಮಾಂಡ್ ಅಲ್ವಾ? ಅವ್ರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಏನೇ ತೀರ್ಮಾನ ತಗೊಳ್ಳಿ, ಅವ್ರು ಏನೇ ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ. ಈ ನಾಯಕತ್ವ ಕಿತ್ತಾಟ ಸರ್, ಖರ್ಗೆ ಅವರ ಆಗಮನ ಒಂದ ಪರಿಹಾರ? ನಾನು ಹೇಳಿದ್ನಲ್ಲ, ನೀವು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಹಾಕಿದ್ರೂ ಕೂಡ ಉತ್ತರ ಒಂದೇ, ಹೈಕಮಾಂಡ್. Respect to the development of the 5 states results, how do you see that? ಅಹಿಂದನೇ ಇಲ್ಲಿ ಜೀವ? No, it is always proved.
ಅಹಿಂದ ಅವರು ಅಹಿಂದ ಮತಗಳೇ ಕಾಂಗ್ರೆಸ್ಸಿಗೆ ಒಂದು ಫೌಂಡೇಶನ್ ಅನ್ನೋ ರೀತಿಯಲ್ಲಿ ಮೊದಲಿನಿಂದನೂ ಹಾಗೆ ಇದೆ. ಕಾಂಗ್ರೆಸ್ಸಿನ ಮೂಲವಾದಂಥ ಮತದಾರರು ಯಾರಪ್ಪ ಅಂತಂದರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ಬಡವರು, ಬೇರೆ ಬೇರೆ ಸಮುದಾಯದಲ್ಲಿ ಕೂಡ ಇರ್ಬೋದು. ಮೇಜರ್ ಕಮ್ಯುನಿಟಿ ಅಂತ ನಾವೇನು ಕರಿತೀವಿ, ಅದರಲ್ಲೂ ಕೂಡ ಬಡವರು ಇರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಗುರುತಿಸ್ಕೊಂಡಿದ್ದಾರೆ. ದಟ್ ಈಸ್ ದಿ ಬೇಸ್ ಆಫ್ ಕಾಂಗ್ರೆಸ್. ಅದರಲ್ಲಿ ಏನು ಹೇಳೋವಂಥದ್ದು ಏನಿಲ್ಲ ಹೊಸದಾಗಿ. ಇಲಾಖೆಯಿಂದ ಬರಬೇಕು ಪ್ರಪೋಸಲ್, ಬಂದ ತಕ್ಷಣ ಅದಕ್ಕೆ ಈಗಾಗಲೇ ನಾವು ಪ್ರತಿ ವರ್ಷದಲ್ಲೂ ಇಷ್ಟು ಹಣ ಹೊಸ ಕಟ್ಟಡಗಳಿಗೆ ಅಂತೇಳಿ ಅಲೋಕೇಶನ್ ಮಾಡಿರ್ತೀವಿ. ಅದರಲ್ಲಿ ಅದನ್ನು ಪ್ರಯಾರಿಟಿ ಮೇಲೆ ತಗೊಳ್ತೀವಿ. ಏನಾಗಿದೆ ಅಂದರೆ ಭಾಳಷ್ಟು ಕಡೆ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥ ಪೊಲೀಸ್ ಲೈನ್ ಅಂತ ಏನಿರ್ತಾ ಇತ್ತು, ಅದೆಲ್ಲವೂ ಕೂಡ ಈಗ ಬೀಳೋ ಹಂತದಲ್ಲಿದೆ. ಇಡೀ ರಾಜ್ಯದಲ್ಲಿದೆ, ನಾಟ್ ನೆಸೆಸರಿಲಿ ಇನ್ ಬ್ಯಾಂಗ್ಳೂರ್. ಅದನ್ನು ನಾವು ಹಂತ ಹಂತವಾಗಿ ಅದನ್ನು ಖಾಲಿ ಅಂತೂ ತುಂಬ ಕಡೆ ಖಾಲಿ ಮಾಡಿಸಿದ್ದೀವಿ. ಅದನ್ನು ಒಡೆದಾಕಿ ಹೊಸದಾಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ 40% ಈಗ ನಮಗೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ಗಳು ಸಿಕ್ಕಿದೆ. ಅದನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ. ಪೊಲೀಸ್ ಗೃಹ ಅಂತ ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಅಂತಿಮವಾಗಿ 80-90% ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಂತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾನು ಪ್ರಪೋಸಲ್ ಕೇಳ್ಕೊಂಡು ಪ್ರಯಾರಿಟಿ ಮೇಲೆ ಮಾಡಿಕೊಡ್ತೀವಿ. ಪಂಚರಾಜ್ಯಗಳ ಚುನಾವಣೆ ಆದ ನಂತರ ನೀವು ಸಿಕ್ಕಿರಲಿಲ್ಲ ಸರ್, ಅದು ತಮಿಳುನಾಡದಂತೂ ಸ್ಪಷ್ಟ ಬಹುಮತ ಸಿಕ್ಕಂತೆ ಕಾಣ್ತಾ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಬಹಳ ದಿವಸದಿಂದ ರೂಲ್ ಮಾಡಿದೆ. ಎಡಿಎಂಕೆ ಮಾಡಿದೆ, ಡಿಎಂಕೆ ಮಾಡಿದೆ, ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಇವರು ಅಂತ. ಅಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನರೇಷನ್ ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದು, ಇದೆಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತ ಹೇಳಿ ಅನ್ಸುತ್ತೆ. ಡಿಎಂಕೆ ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದ್ರೆ ಎಲ್ಲೊಂದು ಕಡೆ ಡಿಎಂಕೆ ಜೊತೆನೆ ಮೈತ್ರಿ ಮುಂದುವರಿಸಿ ಏನಾದ್ರೂ ಎಡವಟ್ಟು ಮಾಡ್ಕೊಂತ ಅಲ್ಲ. ಹೈಕಮಾಂಡ್ನವರು ಅದನ್ನ ಯಾವ ದೃಷ್ಟಿಯಿಂದ ಅವರು ಆ ಥರ ತೀರ್ಮಾನ ತಗೊಂಡಿದ್ದಾರೆ ನೋಡಬೇಕು. ಯಾಕೆಂದ್ರೆ ಡಿಎಂಕೆ ಅವ್ರ ಜೊತೆ ಬಹಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸ್ ಅಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತ ಹೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂತೇಳಿ ಏನಾದರೂ ತೀರ್ಮಾನ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರು, ಅವರೆಲ್ಲ ತೀರ್ಮಾನವನ್ನು ಮಾಡಬಹುದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದ್ರು ಅಂತ ಅನ್ಸುತ್ತೆ. ಸರ್, ಶೃಂಗೇರಿ ಕ್ಷೇತ್ರದ ವಿಚಾರವಾಗಿ ಜೀವರಾಜ್ ಅವರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.